ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಾಕಿದ್ರ ಖಾನಾಪುರ ಶಾಸಕ ಅನ್ನುವಂಥದ್ದು ಇದೀಗ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಪೋಸ್ಟ್. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತ ಹಾಕಿದ್ರ ಖಾನಾಪುರ ಶಾಸಕ ಅನ್ನುವಂಥದ್ದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಪೋಸ್ಟ್. ಬಿಜೆಪಿ ಶಾಸಕ ವಿಠಲ್ ಹಲ್ಗೇಕರ್ ಅವರ ಫೋಟೋ ಸಮೇತ ಅಂಜಲಿ ಪೋಸ್ಟ್. ಕಾಂಗ್ರೆಸ್ನಿಂದ ಪರಿಷತ್ಗೆ ಆಯ್ಕೆ ಆಗಿದ್ದಕ್ಕೆ ನನಗೆ ಸಂತಸ ತಂದಿದೆ. ವಿರೋಧ ಪಕ್ಷದ ಶಾಸಕರ ಅಡ್ಡ ಮತದಾನ ಬಿಜೆಪಿ ವಿಭಜನೆ ತೋರ್ತಾ ಇದೆ. ಶಾಸಕ ವಿಠಲ ಹಲ್ಗೇಕರ್ ಅವರ ವಿರುದ್ಧ ಅಡ್ಡ ಮತದಾನದ ಆರೋಪವಿದೆ. ಕೈ ನಾಯಕರ ಜೊತೆ ವಿಠಲ ಹಲ್ಗೇಕರ್ ಅವರ ಸಂಪರ್ಕ ಇದೆ ಮೊದಲೇನಲ್ಲ. 2023ರ ವಿಧಾನಸಭಾ ಚುನಾವಣೆಯಲ್ಲೂ ಕೈ ನಾಯಕರ ಜೊತೆ ಒಡನಾಟ ಇತ್ತು. ವಿಠಲ್ ಜೊತೆ ಕೈ ಜೋಡಿಸಿದ ಕಾರಣದಿಂದಲೇ ನನಗೆ ಸೋಲಾಯಿತು. ಖಾನಾಪುರದ ಕೈ ಅಭ್ಯರ್ಥಿಯಾದ ನನ್ನ ಸೋಲಿಗೂ ಕೂಡ ಕಾರಣವಾಗಿದ್ರು ಅಂತ ಆರೋಪ ಮಾಡಿದ್ದಾರೆ. ಕೆಲವರ ವೈಯಕ್ತಿಕ ಲಾಭಕ್ಕೆ ನಾನು ಬಲುಪಶಿಯಾದೆ ಅಂತ ಕೂಡ ಹೇಳಿದ್ದಾರೆ. ಸ್ವಪಕ್ಷೀಯ ವಿರುದ್ಧವೇ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ತೀವ್ರ ಅಸಮಾಧಾನ ವ್ಯಕ್ತ ಆಗ್ತಾ ಇರುವಂತದ್ದು. ಇದೀಗ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತ ಹಾಕಿದ್ರ ಖಾನಾಪುರ ಶಾಸಕ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಪೋಸ್ಟ್. ಬಿಜೆಪಿ ಶಾಸಕ ವಿಠಲ್ ಅವರ ಫೋಟೋ ಸಮೇತ ಅಂಜಲಿ ಪೋಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಪರಿಷತ್ಗೆ ಆಯ್ಕೆ ಆಗಿದ್ದಕ್ಕೆ ನನಗೆ ಸಂತಸ ಆಗಿದೆ. ವಿರೋಧ ಪಕ್ಷದ ಶಾಸಕರ ಅಡ್ಡ ಮತದಾನ ಬಿಜೆಪಿ ವಿಭಜನೆ ತೋರುತ್ತಿದೆ ಅಂತ ಕೂಡ ಹೇಳಿದ್ದಾರೆ. ಶಾಸಕ ವಿಠಲ್ ಅವರ ವಿರುದ್ಧ ಈಗ ಅಡ್ಡ ಮತದಾನದ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಕೈ ನಾಯಕರ ಜೊತೆ ವಿಠಲ್ ಹಲ್ಗೇಕರ್ ಅವರ ಒಡನಾಟ ಇತ್ತು. 2023ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇತ್ತು. ವಿಠಲ್ ಜೊತೆ ಕೈ ಜೋಡಿಸಿದ ಕಾರಣದಿಂದಲೇ ನನಗೆ ಸೋಲಾಯಿತು ಅಂತ ಕೂಡ ಆರೋಪ ಮಾಡಿದ್ದಾರೆ. ಖಾನಾಪುರದ ಕೈ ಅಭ್ಯರ್ಥಿಯಾದ ನನ್ನ ಸೋಲಿಗೂ ಕೂಡ ಕಾರಣವಾಗಿದ್ರು ಅಂತ ಹೇಳಿದ್ದಾರೆ. ಕೆಲವರ ವೈಯಕ್ತಿಕ ಲಾಭಕ್ಕೆ ನಾನು ಬಲುಪಶಿ, ಈಗ ಪಿತೂರಿ ಬಯಲು. ಸ್ವಪಕ್ಷೀಯರ ವಿರುದ್ಧವೇ ಈಗ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತ ಹಾಕಿದ್ರ ಖಾನಾಪುರ ಶಾಸಕರು ಅನ್ನುವಂಥದ್ದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿರುವಂಥದ್ದು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಪೋಸ್ಟ್. ಬಿಜೆಪಿ ಶಾಸಕ ವಿಠಲ್ ಹಲ್ಗೇಕರ್ ಅವರ ಪೋಸ್ಟ್ ಸಮೇತ ಈಗ ಅಂಜಲಿ ಪೋಸ್ಟ್ ಮಾಡಿರುವಂಥದ್ದು. ಕಾಂಗ್ರೆಸ್ನಿಂದ ಪರಿಷತ್ಗೆ ಆಯ್ಕೆಯಾಗಿದ್ದಕ್ಕೆ ನನಗೆ ಸಂತಸ ಆಗಿದೆ. ವಿರೋಧ ಪಕ್ಷದ ಶಾಸಕರ ಅಡ್ಡ ಮತದಾನ ಬಿಜೆಪಿ ವಿಭಜನೆಗೆ ದಾರಿಯಾಗ್ತಾ ಇದೆ ಅಂತ ಈಗ ಶಾಸಕ ವಿಠಲ ಹಲ್ಗೇಕರ್ ವಿರುದ್ಧ ಅಡ್ಡ ಮತದಾನದ ಆರೋಪ ಕೇಳಿ ಬಂದಿದೆ. ಕೈ ನಾಯಕರ ಜೊತೆ ವಿಠಲ್ ಅವರು ಕೈ ಜೋಡಿಸಿರುವುದು ಇದೇ ಮೊದಲೇನಲ್ಲ ಅಂತ ಕೂಡ ಹೇಳಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ನಾಯಕರ ಜೊತೆ ಒಡನಾಟ ಇತ್ತು ವಿಠಲ್ ಅವರಿಗೆ. ವಿಠಲ್ ಜೊತೆ ಕೈ ಜೋಡಿಸಿದ ಕಾರಣದಿಂದಲೇ ನನಗೆ ಸೋಲಾಯಿತು ಅಂತ ಅಂಜಲಿ ನಿಂಬಾಳ್ಕರ್ ಅವರು ಆರೋಪವನ್ನ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಪೋಸ್ಟ್ನ ಮುಖಾಂತರ ಖಾನಾಪುರದ ಕೈ ಅಭ್ಯರ್ಥಿಯಾದ ನನ್ನ ಸೋಲಿಗೂ ಕೂಡ ಕಾರಣವಾಗಿದ್ರು ಅಂತ ಕೂಡ ಹೇಳಿದ್ದಾರೆ. ಇದೀಗ ಪಿತೂರಿ ಬಯಲಾಗಿರುವಂಥದ್ದು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಪೋಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ಇದೀಗ ಪ್ರಶಾಂತ್, ಇದೀಗ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತ ಹಾಕಿದ್ರ ಖಾನಾಪುರ ಶಾಸಕ ಅಂತ, ಯಾಕಂತಂದ್ರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ? ಖಂಡಿತ ಗಂಗಾ, ಏನಂತಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ನಡೆದಿರುವಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರು ಯಾರು ಅನ್ನೋದನ್ನ ಪತ್ತೆ ಹಚ್ಚಲು ಬಿಜೆಪಿ ನಾಯಕರು ತಲೆ ಕೆಡಿಸಿಕೊಂಡಿದ್ದು ಒಂದ್ ಕಡೆ ಆದರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರದ ಬಿಜೆಪಿ ಶಾಸಕರಾಗಿರುವಂತಹ ವಿಠಲ್ ಅವರ ವಿರುದ್ಧ ಒಂದು ಅಡ್ಡ ಮತದಾನ ಮಾಡಿದಾಗ ಗಂಭೀರ ಆರೋಪವನ್ನ ಸಹ ಇಲ್ಲಿ ಮಾಡಿರುವಂತದ್ದು. ಅಂಜಲಿ ಅವರು ತಮ್ಮ ಫೇಸ್ಬುಕ್ ಪೋಸ್ಟ್ ನಲ್ಲಿ ಈಗ ಹಂಚಿಕೊಂಡಿರುವಂತಹ ಒಂದು ಪೋಸ್ಟ್ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ವಲಯದಲ್ಲಿ ಭಾರಿ ಚರ್ಚೆಗೆ ಸಹ ಇಲ್ಲಿ ಗ್ರಾಸವಾಗಿರುವಂತದ್ದು. ಖಾನಾಪುರ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತಹ ವಿಠಲ್ ಹಲ್ಗೇಕರ್ ಅವರ ಒಂದು ಫೋಟೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿ ಶೇರ್ ಮಾಡುವುದರ ಮುಖಾಂತರ ಅಂಜಲಿ ನಿಂಬಾಳ್ಕರ್ ಅವರು ತೆರೆಮರೆಯ ರಾಜಕೀಯ ಚಿತ್ರವನ್ನ ಸಹ ಇಲ್ಲಿ ಸಾರ್ವಜನಿಕವಾಗಿ ಇಲ್ಲಿ ಪ್ರಶ್ನಿಸಿದ್ದಾರೆ ಅಂತಾನೆ ಹೇಳ್ಬೋದು.
ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿರುವುದು ನನಗೆ ಬಹಳಷ್ಟು ಸಂತೋಷವನ್ನು ತಂದಿದೆ. ಇದೇ ವೇಳೆ ವಿರೋಧ ಪಕ್ಷದಲ್ಲಾಗಿರುವಂತಹ ಅಡ್ಡ ಮತದಾನವು ಬಿಜೆಪಿ ಒಳಗಿರುವ ವಿಭಜನೆ ಮತ್ತು ಭಿನ್ನಾಭಿಪ್ರಾಯವನ್ನ ಎತ್ತಿ ತೋರಿಸುತ್ತದೆ ಅಂತ ಹೇಳಿ ಅಂಜಲಿ ನಿಂಬಾಳ್ಕರ್ ಅವರು ಆರಂಭದಲ್ಲಿ ಇಲ್ಲಿ ಉಲ್ಲೇಖವನ್ನ ಸಹ ಮಾಡಿರುವಂತದ್ದು. ಇದರ ಜೊತೆಗೆ ಇಲ್ಲಿ ಮತ್ತೊಂದಾಗಿ ಪ್ರಮುಖವಾಗಿ ಗಮನಿಸಬೇಕಂತಂದ್ರೆ ಇಲ್ಲಿ ತಮ್ಮ ರಾಜಕೀಯ ಹಿನ್ನಡೆಗೆ ಸ್ವಪಕ್ಷದ ನಾಯಕರೇ ಕಾರಣ ಅಂತ ಹೇಳಿ ಇಲ್ಲಿ ತಮ್ಮ ಆಕ್ರೋಶವನ್ನ ಪರೋಕ್ಷವಾಗಿ ಇಲ್ಲಿ ಕಿಡಿಕಾರಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು ಕೆಲವು ನಾಯಕರು ವೈಯಕ್ತಿಕ ಲಾಭಕ್ಕಾಗಿ ನನ್ನನ್ನ ಬಲಿಪಶು ಮಾಡಿದ್ರು ಅಂತ ಹೇಳಿ ಈ ಒಂದು ಪೋಸ್ಟ್ ನಲ್ಲಿ ಸಹ ಇಲ್ಲಿ ಉಲ್ಲೇಖವನ್ನ ಸಹ ಇಲ್ಲಿ ಮಾಡಿರುವಂತದ್ದು ಗಂಗಾ. ಎಸ್, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ.